ವೆರಿ ಗುಡ್ ಮಾರ್ನಿಂಗ್. ಹೇಳಿ. ನಾನು ಸಾಧಕ ಸಾಧನೆಯನ್ನು ಆಕರ್ಷಿಸುತ್ತಾ ಇದ್ದೀನಿ. ನಾನು ಸಾಧಕ ಸಾಧನೆಯನ್ನು ಆಕರ್ಷಿಸ್ತಾ ಇದ್ದೀನಿ. ನಾನು ಸಾಧಕ ಸಾಧನೆಯನ್ನು ಆಕರ್ಷಿಸ್ತಾ ಇದ್ದೀನಿ. ದಿನಕ್ಕೆ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ಇದನ್ನು ಹೇಳಿ. ನಾನು ಸಾಧಕ ಹಾಗೂ ಸಾಧನೆಯನ್ನು ಆಕರ್ಷಿಸುತ್ತಿದ್ದೇನೆ. 108 ಟೈಮ್ಸ್ ಇದನ್ನು ಹೇಳಬೇಕು ನೀವು. ಆದರೆ ನಂಬಿಕೆ ತುಂಬ ಮುಖ್ಯ. ಈ ನಂಬಿಕೆ ಏನಿದೆ ಅಲ್ಲ, ನಿಮ್ಮ ಸೂಕ್ತ ಮನಸ್ಸಲ್ಲಿ ಏನಿದೆ ಅದು ನಿಜ ಆಗುತ್ತೆ. ನೀವು ನಿಮ್ಮ ಬಗ್ಗೆ ಏನು ನಂಬಿಕೆ ಇಟ್ಟಿದ್ದೀರಲ್ಲ ಅದು ನಿಜ ಆಗುತ್ತೆ. ನಿನ್ನೆ ನಮ್ಮೊಬ್ಬರ ಸ್ಟೂಡೆಂಟು ಶಿವಲಿಂಗ ಅಂಥೇಳಿ PSI ಇದ್ದಾರೆ. ನಿನ್ನೆ ಕ್ಲಾಸಲ್ಲಿ ಜಾಯ್ನ್ ಆಗಿದ್ರು. ಹಾಗೆ ಮಾತಾಡ್ತಾ ಅವ್ರು ಹೇಳಿದರು, ಬೆಳಗ್ಗೆ 5 ಗಂಟೆಗೆ ಎದ್ದು ಅಫರ್ಮೇಷನ್ ಬರಿತಾ ಇದ್ದೆ. ನಿನ್ನೆ ಕ್ಲಾಸಲ್ಲಿ ಕೇಳಿದಿರಲ್ಲ ಎಷ್ಟೋ ಜನ, ಬೆಳಗ್ಗೆ 5 ಗಂಟೆಗೆ ಎದ್ದು ಅಫರ್ಮೇಷನ್ ಬರಿತಾ ಇದ್ದೆ ಸರ್, ಮಗ್ಗಿ ಬರಿತಾ ಇದ್ದೆ ಸರ್. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದೆ, ನನಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಇಂಗ್ಲೀಷ್ ಈಸಿ ಅಂತ ಬರೀತಿದ್ದೆ ಸರ್. ಇದನ್ನೆಲ್ಲ ನಿನ್ನೆ ಹೇಳಿದ್ದಾರೆ. ಅದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ಆಯಿತಾ? ಆ ನಂಬಿಕೆ ತುಂಬ ಮುಖ್ಯ. ಆಮೇಲೆ ಯೋಗ ನಿದ್ರೆ ಒಂದು. ಆ ಯೋಗ ನಿದ್ರೆನ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡಬೇಕು ನೀವು, ಓಕೆನಾ? ಸರಿ, ಸ್ಟಾರ್ಟ್ ಮಾಡೋಣ. ಮಗ್ಗಿಯಿಂದ ಸ್ಟಾರ್ಟ್ ಮಾಡೋಣ. 6 ಮಗ್ಗಿಯಿಂದ. ಓಕೆ. 5 6 30, 6 4 24, 2 6 12, 3 6 18, 6 5 30, 6 5 30, 6 4 24, 6 3 18, 5 6 30, 4 6 24, 6 9 54, 6 7 42, 6 10 60, 8 6 48, 6 6 36, 8 6 48, 6 6 36, 6 10 60, 6 9 54, 7 6 42, 15 6 90, 14 6 84, 12 6 72, 13 6 78, 11 6 66, 15 6 90, 15 6 90, 13 6 78, 14 6 84, 14 6 84. ಮೂರು 7 21, 2 7 14, 7 4 28, 5 7 35, 2 7 14, 7 5 35, 3 7 21, 7 5 35, 7 3 21, 7 3 21, 7 10 70, 6 7 42, 7 9 63, 8 7 56, 7 7 49, 7 9 63, 7 7 49, 7 7 49, 10 7 70, 7 6 42, 12 7 84, 14 7 98, 15 7 105, 11 7 77, 13 7 91, 12 7
84, 14 ಏಳೆ 98, 13 ಏಳೆ 91. ನೀವು ಟ್ರೈ ಮಾಡ್ಬೇಕ್ರಿ. ನೀವು ನಾನು ಹೇಳೋಕ್ಕಿಂತ ಮುಂಚೆ ನೀವು ಹೇಳಬೇಕು. 15 ಏಳೆ 105, 14 ಏಳೆ 98. ಓಕೆ. 27 140, 16 ಏಳೆ 112, 19 ಏಳೆ 133, 18 ಏಳೆ 126, 17 ಏಳೆ 119, 19 ಏಳೆ 133, 18 ಏಳೆ 126, 18 ಏಳೆ 126, 27 140, 16 ಏಳೆ 112. 2 ಎಂಟ್ಲೆ 16, 3 ಎಂಟ್ಲೆ 24, 8 ನಾಲ್ಕಲೆ 32, 8 ಐದಲೆ 40, 3 ಎಂಟ್ಲೆ 24, 2 ಎಂಟ್ಲೆ 16, 4 ಎಂಟ್ಲೆ 32, 3 ಎಂಟ್ಲೆ 24, 4 ಎಂಟ್ಲೆ 32, 8 ಎರಡ್ಲೆ 16, 8 ಹತ್ತಲೆ 80, 8 ಏಳೆ 56, 8 ಒಂಬತ್ತಲೆ 72, 8 ಎಂಟ್ಲೆ 64, 6 ಎಂಟ್ಲೆ 48, 8 ಎಂಟ್ಲೆ 64, 8 ಏಳೆ 56, 8 ಆರಲೆ 48, 8 ಹತ್ತಲೆ 80, 8 ಒಂಬತ್ತಲೆ 72, 14 ಎಂಟ್ಲೆ 112, 11 ಎಂಟ್ಲೆ 88, 13 ಎಂಟ್ಲೆ 104, 12 ಎಂಟ್ಲೆ 96, 15 ಎಂಟ್ಲೆ 120, 12 ಎಂಟ್ಲೆ 96, 14 ಎಂಟ್ಲೆ 112, 11 ಎಂಟ್ಲೆ 88, 12 ಎಂಟ್ಲೆ 96, 15 ಎಂಟ್ಲೆ 120, 19 ಎಂಟ್ಲೆ 152, 18 ಎಂಟ್ಲೆ 144, 17 ಎಂಟ್ಲೆ 136, 16 ಎಂಟ್ಲೆ 128, 20 ಎಂಟ್ಲೆ 160, 20 ಎಂಟ್ಲೆ 160, 17 ಎಂಟ್ಲೆ 136, 17 ಎಂಟ್ಲೆ 136, 19 ಎಂಟ್ಲೆ 152, 18 ಎಂಟ್ಲೆ 144. 9 ಎರಡ್ಲೆ 18, 9 ನಾಲ್ಕಲೆ 36, 9 ಐದಲೆ 45, 9 ಮೂರಲೆ 27, 9 ಎರಡ್ಲೆ 18, 9 ಐದು 45, 9 ಮೂರಲೆ 27, 4 ಒಂಬತ್ತಲೆ 36, 9 ಎರಡ್ಲೆ 18, 2 ಒಂಬತ್ತಲೆ 18, 9 ಆರಲೆ 54, 9 ಒಂಬತ್ತಲೆ 81, 9 ಎಂಟ್ಲೆ 72, 10 ಒಂಬತ್ತಲೆ 90, 9 ಏಳೆ 63, 7 ಒಂಬತ್ತಲೆ 63, 7 ಒಂಬತ್ತಲೆ 63, 9 ಒಂಬತ್ತಲೆ 81, 9 ಆರಲೆ 54, 9 ಒಂಬತ್ತಲೆ 81, 13 ಒಂಬತ್ತಲೆ 117, 11 ಏಳೆ 11 ಒಂಬತ್ತಲೆ 99, 15 ಒಂಬತ್ತಲೆ 135, 12 ಒಂಬತ್ತಲೆ 108, 14 ಒಂಬತ್ತಲೆ 126, 12 ಒಂಬತ್ತಲೆ 108, 12 ಒಂಬತ್ತಲೆ 108, 14 ಒಂಬತ್ತಲೆ 126, 13 ಒಂಬತ್ತಲೆ 117, 11 ಒಂಬತ್ತಲೆ 99, 16 ಒಂಬತ್ತಲೆ 144, 19 ಒಂಬತ್ತಲೆ 171, 20 ಒಂಬತ್ತಲೆ 180, 17 ಒಂಬತ್ತಲೆ 153, 18 ಒಂಬತ್ತಲೆ 162, 20 ಒಂಬತ್ತಲೆ 180, 16 ಒಂಬತ್ತಲೆ 144, 18 ಒಂಬತ್ತಲೆ 162, 18 ಒಂಬತ್ತಲೆ 162, 19 ಒಂಬತ್ತಲೆ 171. ಈಗ 56 ಬಗ್ಗೆ ನೋಡೋಣ. 56 ಐದ್ಲೆ. ಸೊ 55 ಮಾಡಿ 6 ಐದ್ಲೆ 55 ಎಷ್ಟು 250, 6 ಐದ್ಲೆ 30, 280, 53 150, 6 ಮೂರಲೆ 18, 168, 54 200, 6 ನಾಲ್ಕಲೆ 24, 224, 52 100, 6 ಎರಡ್ಲೆ 12, 112, 53 150, 6 ಮೂರಲೆ 18, 168, 52 100, 6 ಎರಡ್ಲೆ 12, 112, 55 250, 6 ಐದ್ಲೆ 30, 280, 55 250, 6 ಐದ್ಲೆ 30, 280. 21 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು. ನಡು ಬಿಡಕ್ಕೆ ಹೋಗಬೇಡಿ. ಅನಿಸುತ್ತೆ ನಿಮಗೆ ಏನು
ಏನು ಬದಲಾವಣೆ ಆಗ್ತಿಲ್ಲ ಏನೋ ಅಂತ ಅನ್ನಿಸ್ಬಹುದು. ಆದರೆ ಬದಲಾವಣೆ ಸಡನ್ನಾಗಿ ಆಗಲ್ಲ, ನಿಧಾನಕ್ಕೆ ಆಗುತ್ತೆ ಆಯಿತಾ. ಚಿಕ್ಕ ಚಿಕ್ಕ ಬದಲಾವಣೆನೇ ನಿಮಗೆ ದೊಡ್ಡ ರಿಸಲ್ಟ್ ಕೊಡೋದು. ಒಂದೇ ಸರಿ ದೊಡ್ಡ ಬದಲಾವಣೆ ದೊಡ್ಡ ರಿಸಲ್ಟ್ ಕೊಡಲ್ಲ. ಚಿಕ್ಕ ಚಿಕ್ಕ ಬದಲಾವಣೆ, ಬೆಳಗ್ಗೆ ಬೇಗ ಏಳೋದಾಗಿರ್ಬೋದು, ಪಾಸಿಟಿವ್ ಥಿಂಕ್ ಮಾಡೋದಾಗಿರ್ಬೋದು, 5 ನಿಮಿಷ ಸಿಕ್ಕರೆ ಓದೋದಾಗಿರ್ಬೋದು. ಹೀಗೆ 53 150, 6 3 18, 168, 55 250, 6 5 30, 280, 58 400, 6 8 48, 448, 560, 56 300, 6 6 36, 336, 337 350, 6 7 42, 350 42, 392, 59 450, 6 9 54, 459, 54, 504, 59 450, 6 9 54, 504, 56 300, 6 36, 336, 56 560, 58 400, 6 8 48, 448, 57 350, 6 7 42, 392. 75 ರೂಪಾಯಿ. 75 350, 5 5 25, 350, 25, 375, 55 2 150, 75 2 150, 75 4 74 280, 5 4 20, 300, 75 3 73 210, 5 5 3 15, 225, 75 4 300, 75 4 300, 75 5 375, 75 5 375, 75 3 225, 75 2 150, 76 7 42, 420 ಆಗುತ್ತೆ. 5 30, 450, 7 9 63, 630, 9 5 45, 675, 750, 7 8 56, 7 8 56, 560, 8 5 40, 600, 7 7 49, 490, 7 5 35, 525, 7 49, 490, 5 35, 525. ಅದೇ ಥರ 525, 525, 7 42, 420, 6 5 30, 420, 30, 450, 7 9 63, 630, 5 9 45, 675. ಓಕೆ, ಸ್ಕ್ವೇರ್ಸು ಹಾಗೆ ಬರೆಯೋಣ ಆಯಿತಾ. ಹೇಳಿ. 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ ಎಷ್ಟಾಗುತ್ತೆ? 3 3 9, 4 4 16, 5 5 25, 6 6 36, 7 7 49, 8 8 64, 9 9 81, 10 10 100, 11 11 121, 12 ಸ್ಕ್ವೇರ್ 144, 13 ಸ್ಕ್ವೇರ್ 169, 14 ಸ್ಕ್ವೇರ್ 196, 15 ಸ್ಕ್ವೇರ್ 225, 16 ಸ್ಕ್ವೇರ್ 256, 17 ಸ್ಕ್ವೇರ್ 289, 18 ಸ್ಕ್ವೇರ್ 324, 19 ಸ್ಕ್ವೇರ್ 361, 20 ಸ್ಕ್ವೇರ್ 400, 21 ಸ್ಕ್ವೇರ್ 441, 22 ಸ್ಕ್ವೇರ್ 484, 23 ಸ್ಕ್ವೇರ್ 529, 24
24 ಸ್ಕ್ವೇರ್ 576, 25 ಸ್ಕ್ವೇರ್ 625, 26 ಸ್ಕ್ವೇರ್ 676, 27 ಸ್ಕ್ವೇರ್ 729, 28 ಸ್ಕ್ವೇರ್ 784, 29 ಸ್ಕ್ವೇರ್ 841, 30 ಸ್ಕ್ವೇರ್ 900. ಇಷ್ಟಾದರೂ ನಿಮಗೆ ಗೊತ್ತಿರಲೇಬೇಕು, ಆಯಿತಾ? ಇನ್ನು ಪ್ರಾಕ್ಟೀಸ್ ಮಾಡಿದ್ರೆ 961, 1024, 1089, 1156, 1225, 1296. ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ಯೂಬ್ ನೋಡೋಣ. ಕ್ಯೂಬ್ ನೋಡೋಣ ಹೇಳಿ. 1 ಕ್ಯೂಬ್ 1, 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, 10 ಕ್ಯೂಬ್ 1000, 11 ಕ್ಯೂಬ್ 1331, 12 ಕ್ಯೂಬ್ 1728, 13 ಕ್ಯೂಬ್ 2197, 14 ಕ್ಯೂಬ್ 2744, 15 ಕ್ಯೂಬ್ 3375, 16 ಕ್ಯೂಬ್ 4096, 17 ಕ್ಯೂಬ್ 4916, 18 ಕ್ಯೂಬ್ 5832, 19 ಕ್ಯೂಬ್ 6859, 20 ಕ್ಯೂಬ್ 8000. ಪ್ರಾಕ್ಟೀಸ್ ಮಾಡಬೇಕು, ಡೈಲಿ ಬರಿಬೇಕು, ಆಯಿತಾ? ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಬರಿತಾ ಹೋಗಿ. ಓಕೆ, ನೆಕ್ಸ್ಟು 1 by 1 100%, 1 by 2 50%, 1 by 3 33.33%, 1 by 4 25%, 1 by 5 20%, 1 by 6 16.66%, 1 by 7 14.28%, 1 by 8 12.5%, 1 by 9 11.11%, 1 by 10 10%, 1 by 11 9.09%, 1 by 12 8.33%, 1 by 13 7.69%, 1 by 14 7.14%, 1 by 15 6.66%, 1 by 16 6.25%, 1 by 17 5.88%, 1 by 18 5.55%, 1 by 19 5.26%, 1 by 20 5%. ಈಗೆಲ್ಲ ನಿಮ್ಗೆ ಪ್ರಿಂಟ್ ಆಗಿರಬೇಕಲ್ಲ ನೋಡಿ. ಪ್ರಾಕ್ಟೀಸ್, ಪವರ್ ಆಫ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಬೇಕಾದ್ರೂ ನಾವು ಸಾಧ್ಯ ಮಾಡ್ಕೋಬೋದು. ಬರಲ್ಲ ಅನ್ನೋ ವರ್ಡೇ ಇಲ್ಲ ನಮ್ಮ ಡಿಕ್ಷನರಿಲಿ, ಎಲ್ಲವೂ ಬರುತ್ತೆ. ನೆಕ್ಸ್ಟ್ ಪ್ರೈಮ್ ನಂಬರ್ಸ್ 2 3 5 7 ಎಷ್ಟಿದಾವೆ? 4 ಇದಾವೆ. ನೆಕ್ಸ್ಟ್ 11 13 17 19 4 ಇದೆ. ನೆಕ್ಸ್ಟ್ 23 29 2 ಇದಾವೆ. 31 37 2 ಇದಾವೆ. 41 43 ನೆಕ್ಸ್ಟ್ 47 ನೆಕ್ಸ್ಟ್ ಇದೆ 3 ಇದೆ. ಹಾಗಾದರೆ ಟೋಟಲ್ 15 ಆಯ್ತಾ ಇಲ್ಲಿ. ನೆಕ್ಸ್ಟ್ 53 59
61 67 2 ಇದೆ. 71 73 79 3 ಇದೆ. 83 80 80 80 80 80 87 ಅಲ್ಲ 87 83 89 2 ಇದೆ. 87 ಡಿವೈಡ್ ಆಗುತ್ತೆ ಆಯ್ತಾ, 29 ಮೂರನೇ ಆಗುತ್ತೆ. ನೆಕ್ಸ್ಟು 97 1. ನಿಮಗೆ ಕ್ವಶನ್ಗಳನ್ನು ಕೇಳ್ತಾನೆ, 50ರಿಂದ 80ರ ಒಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಇದ್ದಾವೆ ಅಂತ ಈ ಥರ ಕೇಳ್ತಾನೆ. ಇದು 2 4 7 10. ಸೊ ಟೋಟಲ್ ಎಷ್ಟಾಗುತ್ತೆ? 25. ಆಯ್ತಾ? ಸರಿ, ವಿಜುವಲೈಸೇಷನ್ ಮಾಡೋಣ. ನೀವೇನು ಮಾಡಿ, ಬೇರೆ ಬೇರೆ ನಿಮಗೆ ಆ ಚಾರ್ಟ್ ಕೊಟ್ಟಿದ್ದೀನಲ್ಲ, ಆ ಚಾರ್ಟಲ್ಲಿ ಮೆನ್ಸುರೇಷನು ಅದು ತುಂಬ ಇದ್ದಾವೆ. ಇವು ಪ್ರೈಮ್ ನಂಬರ್ಸ್. ಓಕೆ, ಇವು ಏನು ಕೆಲವರು ಹೊಸದಾಗಿ ಜಾಯ್ನ್ ಆಗಿರ್ತೀರಲ್ಲ, ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆಗಳು ಒಂದು ಮತ್ತು ತನ್ನಿಂದ ಮಾತ್ರ, ಒಂದು ಮತ್ತು ತನ್ನಿಂದ ಮಾತ್ರ ಭಾಗ ಆಗ್ತವೆ, ಅವುಗಳನ್ನು ಅವಿಭಾಜ್ಯ ಸಂಖ್ಯೆ ಅಂತಾರೆ. ಓಕೆ, ಈಗ ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ. ನನಗೆ ಏಕಾಗ್ರತೆ ಹೆಚ್ಚಿದೆ, ನಾನು ಫುಲ್ ಎಂಜಾಯ್ ಮಾಡ್ತಾ ಹೇಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಈ ಫೀಲ್ಡಲ್ಲಿ ನೀವು ಸಾಧನೆ ಮಾಡೋಕ್ಕಾಗೋದಿಲ್ಲ. ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್. ನೀವು 2 ಅವರ್ಸ್ ಓದಿದ್ರೂ ಪರವಾಗಿಲ್ಲ, ಈ 2 ಅವರ್ಸ್ ರೆಗ್ಯುಲರ್ ಆಗಿ ಓದಬೇಕು. ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ. ಡೀಪ್ ಬ್ರೀದಿಂಗ್ ಮಾಡಬೇಕು. ಹೊಟ್ಟೆ ಉಬ್ತಾ ಇರೋದನ್ನ ಅಬ್ಸರ್ವ್ ಮಾಡಿ. ಉಸಿರನ್ನು ಬಿಟ್ಟಾಗ ಹೊಟ್ಟೆ ಮತ್ತೆ ಒಳಗೆ ಹೋಗೋದನ್ನು ಅಬ್ಸರ್ವ್ ಮಾಡಿ. ಈಗ ಹೊಟ್ಟೆನ ಅಬ್ಸರ್ವ್ ಮಾಡಿ. ಉಸಿರಾಟ ಮಾಡಿದಾಗ ನಿಮ್ಮ ಹೊಟ್ಟೆಯ ಸ್ಥಿತಿ ಹೇಗಿರುತ್ತೆ? ನಾರ್ಮಲ್ ಆಗಿ ಉಸಿರಾಡಿ. ಕಿವಿ ಹತ್ರ ಏನೋ ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಉಸಿರು ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ತಾ ಇದೆ ನೋಡಿ. ಕಿವಿ ಹತ್ರ ಸೌಂಡ್ನ ಕೇಳಿ. ಕಾಲಿನ ಹೆಬ್ಬೆರಳು ನೋಡಿ,
ಹೆಬ್ಬೆರಳು ಇದೆನಾ ಇಲ್ಲ ಅಂತ. ಎಡಗಾಲಿನ ತೊಡೆ ನೋಡಿ. ಬಲಗೈಯ ಕಿರು ಬೆರಳನ್ನು ನೋಡಿ. ಇದೇ ಇಲ್ಲ ನೋಡಿ ಅದು. ಎಡ ಕಣ್ಣು ಇದೇ ಇಲ್ಲ ನೋಡಿ ಅಲ್ಲಿ. ನಿಮ್ಮ ಮೂಗು ಇದೇ ಇಲ್ಲ ನೋಡಿ ಒಮ್ಮೆ. ಕಿವಿ ಹತ್ರ ಏನೋ ಸೌಂಡ್ ಕೇಳಿಸ್ತದೆ ನೋಡಿ. ಹೃದಯ ಬಡಿತ ಕೇಳಿಸ್ತಾ ಇದ್ದಾನ ನೋಡಿ. ನಿಮ್ಮ ಬೆನ್ನು ನೋಡಿ. ಎಡ ಮಂಡಿ. ಉಸಿರಾಟ ಕಡೆ ಗಮನ ಕೊಡಿ. ಕಿವಿಲಿ ಏನೋ ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಹೃದಯ ಬಡಿತ. ಈಗ ಫೀಲ್ ಮಾಡಿ. ಪೂರ್ತಿ ಕತ್ತಲಾಗಿದೆ. ಯಾವ ಲೈಟ್ ಕೂಡ ಆನ್ ಇಲ್ಲ. ನೀವು ಹೊರಗಡೆ ಬರ್ತೀರಾ. ಹೊರಗಡೆ ಬೆಳದಿಂಗಳು, ಆಕಾಶ ನೋಡ್ತೀರಾ. ನಕ್ಷತ್ರಗಳು ಹೊಳಿತಾ ಇರೋದು ಕಾಣ್ತಾ ಇದೆ. ಚಂದ್ರ ಕೂಡ ಪ್ರಕಾಶಮಾನವಾಗಿದ್ದಾನೆ ನೋಡಿ. ಸುತ್ತಮುತ್ತ ಮರಗಳು ನೋಡಿ. ಅಕ್ಕಪಕ್ಕ ಮನೆಗಳನ್ನ ನೋಡಿ. ಅಲ್ಲಿ ಒಂದು ಬೀದಿ ನಾಯಿನ ನೋಡಿ. ಅಲ್ಲಿ ಒಂದು ಕಾರ್ ನಿಂತಿರೋದನ್ನ ನೋಡಿ. ಅಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ನಿಮ್ಮ ಹತ್ರ ಬರ್ತಾ ಇರೋದನ್ನ ನೋಡಿ. ಆ ಚಿಟ್ಟೆಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಾ ಇರೋದನ್ನ ನೋಡಿ. ಒಂದು ಪಕ್ಷಿ ನಿಮ್ಮ ಹತ್ರ ಬರ್ತಾ ಇದೆ. ಆ ಪಕ್ಷಿಯ ಗಾತ್ರ ದೊಡ್ಡದಿದೆ. ನೀವು ಆ ಪಕ್ಷಿಯ ಮೇಲೆ ಕುತ್ಕೋತೀರ. ಆ ಪಕ್ಷಿ ನಿಮ್ಮನ್ನ ಮೇಲ್ ಕರ್ಕೊಂಡು ಹೋಗ್ತಾ ಇದೆ. ನಿಧಾನಕ್ಕೆ ಮೇಲ್ ಹೋಗ್ತಿದ್ದೀರಾ. ನೋಡಿ, ಹಾರ್ತಾ ಹೋಗ್ತಿದ್ದೀರ. ಎಷ್ಟು ಮೇಲ್ ಹೋಗಿದ್ದೀರ ಅಂದ್ರೆ ನಿಮಗೆ ನಿಮ್ಮ ಮನೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇನ್ನೂ ಮೇಲೆ ಹೋಗ್ತಿದ್ದೀರಾ. ನಿಮಗೆ ಭೂಮಿನೇ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಈಗ ನೀವು ಚಂದ್ರನನ್ನ ಒಂದು ಸುತ್ತು ಹಾಕಿದ್ದೀರ. ಮುಂದಿನ ಪಯಣ ಮಂಗಳ ಗ್ರಹ ಕಡೆ. ಮಂಗಳ ಗ್ರಹನ ಒಂದು ಸುತ್ತು ಹಾಕಿದ್ದೀರ. ಅಲ್ಲಿ ಶುಕ್ರ ಗ್ರಹ ನೋಡಿ. ಶುಕ್ರ ಗ್ರಹನ ಒಂದು ಸುತ್ತು ಹಾಕಿದ್ದೀರ. ಶುಕ್ರ ಗ್ರಹ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡಿ. ಬುಧ ಗ್ರಹನ ಒಂದು ರೌಂಡ್ ಹಾಕಿದ್ದೀರ. ಆ ಸೂರ್ಯನನ್ನ ಒಂದು ರೌಂಡ್ ಹಾಕಿದ್ದೀರ.
ಮಂಗಳ ಗ್ರಹನ ಒಂದು ರೌಂಡ್ ಹಾಕಿದ್ದೀರಾ. ಗುರು ಗ್ರಹನ ಮತ್ತೆ ಒಂದು ರೌಂಡ್ ಹಾಕ್ತಾ ಇದ್ದೀರಾ. ಮಂಗಳ ಗ್ರಹ ಹಾಕಿದ ಮೇಲೆ ಗುರು ಗ್ರಹ, ಶನಿ ಗ್ರಹ, ಯುರೇನಸ್, ನೆಪ್ಚೂನ್, ಹೀಗೆ ಮುಂದೆ ಹೋಗ್ತಾ ಇದ್ದೀರಾ. ಆ ಪಕ್ಷಿ ನಿಮ್ಮನ್ನ ಆ ಪರಮಾತ್ಮನ ಒಂದು ಮನೆಗೆ ಕರ್ಕೊಂಡು ಬಂದಿದೆ. ಈಗ ಆ ಮನೆ ನೋಡಿ, ಅದು ಅರಮನೆ ಥರ ಕಾಣ್ತಾ ಇದೆ. ಆ ಅರಮನೆ ಒಳಗೆ ಪ್ರವೇಶ ಮಾಡ್ತೀರಾ. ಪ್ರವೇಶ ಮಾಡಿದ ತಕ್ಷಣ ಮೈ ಜುಮ್ ಆಗುತ್ತೆ. ಇಲ್ಲಿ ಆ ಪರಮಾತ್ಮನ ಶಕ್ತಿಯ ಕಿರಣಗಳು ಹರಿದಾಡ್ತಾ ಇರುತ್ತೆ. ನೀವು ಅಲ್ಲೇ ಒಂದು ಕಡೆ ಕುತ್ಕೋತೀರ. ಆ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ ನೋಡಿ. ಆ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ. ಆ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇರೋದನ್ನ ನೋಡಿ. ಮೇಲಿನಿಂದ ಆ ಶಕ್ತಿಯ ಕಿರಣಗಳು ಬೀಳ್ತಾ ಇದೆ. ನನ್ನ ಶಕ್ತಿ ಹೆಚ್ಚಾಗ್ತಾ ಇದೆ. ನಾನು ಶಕ್ತಿಶಾಲಿ, 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 ನಾನು ಶಕ್ತಿಶಾಲಿ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ಆ ಶಕ್ತಿಯ ಕಿರಣಗಳು ತಥಾಸ್ತು 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 ಅಂತ ಇದೆ. ಇದು ಆ ಪರಮಾತ್ಮನಿಂದ ಸಿಗ್ತಾ ಇರೋ ಶಕ್ತಿ. ನಾನು ಏನೇನು ಹೇಳ್ತೀನಿ ಅದೆಲ್ಲವೂ ನನ್ನ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ನನ್ನ ಏಕಾಗ್ರತೆ ಅದ್ಭುತವಾಗಿದೆ. ನನ್ನ ಏಕಾಗ್ರತೆ ಅದ್ಭುತವಾಗಿದೆ. ನನ್ನ ಏಕಾಗ್ರತೆ ಅದ್ಭುತವಾಗಿದೆ. ನನ್ನ ಏಕಾಗ್ರತೆ ಅದ್ಭುತವಾಗಿದೆ. ನಾನು ಯಾವುದೇ ಕೆಲಸವನ್ನು ಮಾಡಿದರೂ ನನ್ನ 100% ಕೊಡ್ತೀನಿ. ನಾನು ಯಾವುದೇ ಕೆಲಸವನ್ನು ಮಾಡಿದರೂ ನನ್ನ 100% ಕೊಡ್ತೀನಿ. ನಾನು ಯಾವುದೇ ಕೆಲಸವನ್ನು ಮಾಡಿದರೂ ನನ್ನ 100% ಕೊಡ್ತೀನಿ. ನಾನು ಬುದ್ಧಿವಂತ, ನಾನು ಬುದ್ಧಿವಂತ, ನಾನು ಬುದ್ಧಿವಂತ, ನಾನು ಬುದ್ಧಿವಂತ, ನಾನು ಬುದ್ಧಿವಂತ, ನಾನು ಬುದ್ಧಿವಂತ. ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ. ನಾನು ಖುಷಿಯಾಗಿದ್ದೇನೆ, ನಾನು ಖುಷಿಯಾಗಿದ್ದೇನೆ, ನಾನು ಖುಷಿಯಾಗಿದ್ದೇನೆ, ನಾನು ಖುಷಿಯಾಗಿದ್ದೇನೆ, ನಾನು ಖುಷಿಯಾಗಿದ್ದೇನೆ. ನಾನು ಶಾಂತ ಸ್ವಭಾವದವನು, ನಾನು ಶಾಂತ ಸ್ವಭಾವದವನು, ನಾನು ಶಾಂತ ಸ್ವಭಾವದವನು, ನಾನು ಶಾಂತ ಸ್ವಭಾವದವನು, ನಾನು ಶಾಂತ ಸ್ವಭಾವದವನು. ಮೇಲಿನಿಂದ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಾ ಇದೆ. ನಾನು ಶ್ರೀಮಂತ, ನಾನು ಶ್ರೀಮಂತ, ನಾನು ಶ್ರೀಮಂತ, ನಾನು ಶ್ರೀಮಂತ. ನನ್ನ ಜೀವನದಲ್ಲಿ ಆಗುತ್ತಿರೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ,
ಆಗೋದೆಲ್ಲ ಒಳ್ಳೆಯದಕ್ಕೆ. ನಾನು ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀನಿ. 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 ನಾನು ನನ್ನ ಯೋಚನೆಗಳ ಮಾಲೀಕ. ನಾನು ನನ್ನ ಯೋಚನೆಗಳ ಮಾಲೀಕ. ನಾನು ನನ್ನ ಮನಸ್ಸಿನ ಮಾಲೀಕ. ನಾನು ನನ್ನ ಮನಸ್ಸಿನ ಮಾಲೀಕ. ನಾನು ಹೇಳಿದ ಹಾಗೆ ನನ್ನ ಮನಸ್ಸು ನನ್ನ ಮಾತುಗಳನ್ನು ಕೇಳುತ್ತದೆ. ನಾನು ಹೇಳಿದ ಹಾಗೆ ನನ್ನ ಮನಸ್ಸು ನನ್ನ ಮಾತುಗಳನ್ನು ಕೇಳುತ್ತದೆ. ನಾನು ಹೇಳಿದ ಹಾಗೆ ನನ್ನ ಮನಸ್ಸು ನನ್ನ ಮಾತುಗಳನ್ನು ಕೇಳುತ್ತದೆ. ನೋಡಿ, ಆ ಸೈಲೆನ್ಸನ್ನು ಫೀಲ್ ಮಾಡಿ, ಆ ಶಾಂತತೆಯನ್ನು ಫೀಲ್ ಮಾಡಿ. ಮೇಲಿನಿಂದ ಶಕ್ತಿಯ ಕಿರಣಗಳು ಬೀಳ್ತಾ ಇದೆ. ತಥಾಸ್ತು 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 ಅಂತ ಇದೆ. ಇಂಥದ್ರಲ್ಲಿ ನಾನು ವಿಜುವಲೈಸ್ ಮಾಡ್ತಾ ಹೋಗ್ತೀನಿ. ನಾನು ಸ್ಟಡಿಗೆ ನನ್ನ ಬೆಸ್ಟ್ ಕೊಡ್ತೀನಿ. ನನ್ನ 100% ಕೊಡ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ. ದಿನೇ ದಿನೇ ನನ್ನ ಜ್ಞಾನ ಹೆಚ್ಚಾಗ್ತಾ ಇದೆ. ನಾನು ಪೂರ್ತಿ ದಿನ ಪಾಸಿಟಿವ್ ಆಗಿರ್ತೀನಿ. ಓದಿದ್ದೆಲ್ಲ ಚೆನ್ನಾಗಿ ನೆನಪಿದೆ. ಓದಿರೋದೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಎಕ್ಸಾಮ್ ದಿನ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಈ ಸರಿ ನನ್ನ ಜಾಬ್ ಹಾಗೆ ಆಗುತ್ತೆ ಅನ್ನೋ ಹೋಪಲ್ಲಿದ್ದೀನಿ. ಇವತ್ತು ಹೋಗಿ ಎಕ್ಸಾಮ್ ಬರಿಬೇಕು. ಆ ಪರಮಾತ್ಮನ ಶಕ್ತಿ ಆಲ್ರೆಡಿ ಎಕ್ಸಾಮ್ ಹಾಲಲ್ಲಿ ಹೋಗಿ ನನ್ನ ಸಾಧನೆಗಾಗಿ ಕಾಯ್ಕೊಂಡು ಕುತ್ಕೊಂಡಿದ್ದೆ. ಇವತ್ತು ಅದೇ ಶಕ್ತಿ ನನ್ನಿಂದ ಎಕ್ಸಾಮ್ನ ಬರೆಸ್ತಾ ಇದೆ. ನಾನು ಓದಿರುವಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿದ್ದಾವೆ. ತುಂಬ ಖುಷಿಯಾಗಿ ಇದ್ದೀನಿ. ಯಾಕಂದರೆ ನಾನು ಇಷ್ಟು ದಿನ ಪಡೆದ ಜ್ಞಾನಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಎಕ್ಸಾಮ್ ಸೂಪರ್ ಆಗಿ ಆಯಿತು. ಹೊರಗೆ ಬಂದಿದ್ದೀನಿ. ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಹೇಳಿದ್ದೀನಿ ಚೆನ್ನಾಗಾಯಿತು ಅಂತ. ಮನೆಯವ್ರಿಗೆ ಹೇಳಿದ್ದೀನಿ ಚೆನ್ನಾಗಾಯಿತು ಅಂತ. ಅವರು ಖುಷಿಯಾಗಿದ್ದಾರೆ. ನೆಕ್ಸ್ಟು ಫೀಲ್ ಮಾಡಿ, ನೀವು ಮನೆಯಲ್ಲೇ ಇದ್ದೀರಾ, ನಿಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನೀವು ರಿಸಲ್ಟ್ನ ಚೆಕ್ ಮಾಡ್ತೀರಾ? ರಿಸಲ್ಟ್ನ ಚೆಕ್ ಮಾಡಿ ನೋಡಿದಾಗ ನಿಮ್ಮ ಹೆಸರು ಕಾಣಿಸುತ್ತೆ. ನೀವು ತುಂಬಾ ಅಂದರೆ ತುಂಬಾ ಖುಷಿಯಾಗಿದ್ದೀರಿ. ಅಂತೂ ನಾನು ಸಾಧಿಸ್ಬಿಟ್ಟೆ ಅಂತ ಹೇಳಿ ಆ ಕಣ್ಣಲ್ಲಿ ನೀರು ಬರ್ತಾ ಇರೋದನ್ನ ನೋಡಿ ನೀವು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀರಾ. ನೀವು ಅಳೋದನ್ನು ನೋಡಿ ಫ್ಯಾಮಿಲಿಲಿ ಎಲ್ಲರೂ ಬಂದಿದ್ದಾರೆ, ಏನಾಯಿತು ಅಂತ ಕೇಳ್ತಿದ್ದಾರೆ. ನೀವು ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ನಿಮ್ಮ ಆತ್ಮೀಯ ತುಂಬ ಯಾರಿದ್ದಾರೆ ಅವರಿಗಾಗಿರ್ಬೋದು ಈ ಮಾಹಿತಿನ ಹೇಳಿದಾಗ
ಅವ್ರಿಗಾಗ್ತಿರೋ ಖುಷಿನ ನೋಡಿ. ಅವ್ರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರೋದನ್ನ ನೋಡಿ. ಫ್ರೆಂಡ್ಸ್ಗಳೆಲ್ಲ ಕಾಲ್ ಮಾಡಿ ಕಂಗ್ರ್ಯಾಟ್ಸ್ 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 ಅಂತ ಹೇಳ್ತಿದ್ದಾರೆ. ಎಲ್ಲ ಫ್ರೆಂಡ್ಸ್ ಆಗಲಿ ಗೊತ್ತಿರೋರೆಲ್ಲರೂ ಸ್ಟೇಟಸ್ ಹಾಕಿ ಕಂಗ್ರ್ಯಾಚುಲೇಷನ್ ಅಂತ ಸ್ಟೇಟಸ್ ಹಾಕ್ತಿದ್ದಾರೆ. ಎಲ್ಲ ಕಡೆ ನಿಮ್ಮದೇ ಹೆಸರು. ಇದನ್ನು ಸ್ಟೇಟಸ್ ನೋಡಿ ನಿಮ್ಮೂರಲ್ಲಿ ಎಲ್ಲರೂ ಬಂದು ಮೀಟ್ ಆಗ್ತಿದ್ದಾರೆ, ನಿಮ್ಮನ್ನು ಬಂದು ಸನ್ಮಾನ ಮಾಡ್ತಿದ್ದಾರೆ. ನಿಮ್ಮ ಊರಿನ ಮುಖಂಡರು ಬಂದು ನಿಮ್ಮನ್ನು ಸನ್ಮಾನ ಮಾಡ್ತಿದ್ದಾರೆ. ನೋಡಿ, ಸ್ಕೂಲಲ್ಲಿ ನಿಮಗೆ ಗೆಸ್ಟ್ ಆಗಿ ಕರೆದಿದ್ದಾರೆ, ಅಲ್ಲಿ ಕೂಡ ಸನ್ಮಾನ ಮಾಡಿದ್ದಾರೆ. ಎಲ್ಲ ಕಡೆ ನಿಮ್ಮದೇ ಮಾತುಗಳು. ಮಕ್ಕಳೆಲ್ಲ ಬರ್ತಾರೆ, ಕೇಳ್ತಾರೆ, ನಾನು ನಿಮ್ಮ ಥರ ಆಗ್ಬೇಕಂದ್ರೆ ಏನು ಮಾಡ್ಬೇಕಂತ. ಎಲ್ಲರಿಗೂ ನೀವು ಮೋಟಿವೇಟ್ ಮಾಡ್ತಿದ್ದೀರಾ. ನೀವು ಡ್ಯೂಟಿ ಜಾಯಿನ್ ಆಗ್ತಿದ್ದೀರಾ. ಫಸ್ಟ್ ಸ್ಯಾಲ್ರಿ ಬರುತ್ತೆ. ಆ ಫಸ್ಟ್ ಸ್ಯಾಲ್ರಿಲಿ ಪೇರೆಂಟ್ಸ್ಗೆ ಏನು ಕೊಡ್ತೀರಾ, ನಿಮ್ಮ ಬ್ರದರ್ ಸಿಸ್ಟರ್ಸ್ಗೆ ಏನು ಕೊಡ್ತೀರಾ ಫೀಲ್ ಮಾಡಿ. ನೀವು ದುಡ್ಡಿಲ್ಲದೆ ಇದ್ದಾಗ ಯಾವುದೋ ಒಂದು ವಸ್ತು ಬೇಕು ಅಂತ ಅಂದ್ಕೊಂಡಿರ್ತೀರಿ. ಆ ಟೈಮಲ್ಲಿ ತಗೊಳ್ಳೋಕ್ಕೆ ದುಡ್ಡಿರಲ್ಲ. ಈಗ ನೀವೇನೇನು ಅಂದ್ಕೊಂಡಿದ್ದೀರಿ ಎಲ್ಲವೂ ತಗೋತಾ ಇದ್ದೀರಾ. ನಿಮ್ಮ ಕನಸನ್ನು ನನಸು ಮಾಡ್ಕೋತಾ ಇದ್ದೀರಾ. ಫೀಲ್ ಮಾಡಿ ಅದೇನಾಗಿರುತ್ತೆ ಅಂತ. ಈಗ ನಿಮ್ಮದೇ ಒಂದು ಸ್ವಂತ ಮನೆ ರೆಡಿ ಆಗಿದೆ. ಮನೇಲಿ ಏನೇನು ಸಮಸ್ಯೆ ಇತ್ತು ಅದೆಲ್ಲದಕ್ಕೂ ನಿಮ್ಮ ಹಣದಿಂದ ಆ ಸಮಸ್ಯೆ ನಿವಾರಣೆ ಆಗಿದೆ. ಮನೆಯ ವಾತಾವರಣ ಚೇಂಜ್ ಆಗಿದೆ. ಯಾವುದೇ ಫಂಕ್ಷನ್ಗೆ ಹೋದ್ರೂ ಜನ ಬಂದು ನಿಮ್ಮ ಅಪ್ಪ ಅಮ್ಮನ ಮಾತಾಡಿಸ್ತಿರ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ಎಷ್ಟೋ ಜನ ನಿಮ್ಮ ಡಿ ಪಿನ ಇಟ್ಕೊಂಡಿದ್ದಾರೆ, ಅವರು ನಿಮ್ಮ ಥರ ಆಗಬೇಕು ಅಂತ. ಹೀಗೆ ಒಂದು 5 ವರ್ಷ 10 ವರ್ಷ ಆಯಿತು. ನೀವೇನೇನು ಅಂದ್ಕೊಂಡಿದ್ದೀರಿ ಅದೆಲ್ಲವನ್ನ ಪಡ್ಕೋತಾ ಹೋಗ್ತಿದ್ದೀರಿ ಅನ್ನೋದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ಈಗ ಏನೋ ಒಂಥರ ಸಮಾಧಾನ. ಯಾವುದೋ ಒಂದು ದೂರದ ಪ್ಲೇಸಿಗೆ ಹೋಗಿ ಒಬ್ಬರೇ ಇದ್ದು ಆಕಾಶದತ್ತ ನೋಡ್ತಾ ಆ ಪರಮಾತ್ಮನಿಗೆ, ಆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇರೋದನ್ನ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಕನಸೆಲ್ಲ ನನಸು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪರಮಾತ್ಮನಿಗೆ ಎಷ್ಟಾಗುತ್ತೆ ಅಷ್ಟು ಥ್ಯಾಂಕ್ ಯು ಹೇಳಿ. ನೀವು ಯಾವ ದೇವ್ರನ್ನ ನಂಬ್ತೀರ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ನನಗೆ ಈ ಜಾಬ್ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ನನಗೆ ಜಾಬ್ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ನನಗೆ ಜಾಬ್ ಕೊಟ್ಟಿದ್ದಕ್ಕೆ. ಫೀಲ್ ಮಾಡಿ ನೀವು ಯಾವ ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. ನೀವೀಗ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ನನ್ನನ್ನು PSI ಆಗಿ ಮಾಡಿದ್ದಕ್ಕೆ, ಥ್ಯಾಂಕ್ ಯು ನನ್ನನ್ನು ಪೊಲೀಸ್ ಆಗಿ ಮಾಡಿದ್ದಕ್ಕೆ, ಥ್ಯಾಂಕ್ ಯು ನನ್ನ FD ಆಗಿರೋದಕ್ಕೆ, ಥ್ಯಾಂಕ್ ಯು SSGD ಕ್ಲಿಯರ್ ಮಾಡಿಸಿದ್ದಕ್ಕೆ, ಥ್ಯಾಂಕ್ ಯು. ನಿಮ್ಗೆ ಏನು ಬೇಕಾಗಿದೆ ಆಲ್ರೆಡಿ ನಿಮ್ಮ ಹತ್ರ ಇದೆ. ಆ ಭಗವಂತನಿಗೆ ಥ್ಯಾಂಕ್ ಯು ಹೇಳಿ. ಅದಕ್ಕೆ ನೀವು ಎಷ್ಟು ಥ್ಯಾಂಕ್ ಯು ಹೇಳ್ತೀರಾ ಅಷ್ಟು ನಿಮಗೆ
ಜಾಸ್ತಿ ಸಿಗ್ತಾ ಹೋಗುತ್ತೆ. ನೀವು ಪೂರ್ತಿ ದಿನ ಓದ್ತಾ ಇದ್ದಾಗ ನೀವು ಜಸ್ಟ್ ಥ್ಯಾಂಕ್ ಯು ಹೇಳ್ತಾ ಹೋಗ್ರಿ. ಥ್ಯಾಂಕ್ ಯು ಪರಮಾತ್ಮ, ನನ್ನ ಜಾಬ್ ಆಲ್ರೆಡಿ ಫಿಕ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ನಿಮಗೆ ಬೇಜಾರಾಯ್ತಾ? ಥ್ಯಾಂಕ್ ಯು ಪರಮಾತ್ಮ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಈ ಬ್ರಹ್ಮಾಂಡ ಅದೆಲ್ಲವೂ ನಿಮ್ಗೆ ಬೇಕಾಗಿದ್ದನ್ನ ಕೊಡ್ತಾ ಹೋಗುತ್ತೆ. ಥ್ಯಾಂಕ್ ಯು ಅಂತ ಹೇಳಿ. ನಿಮಗೇನಾದ್ರು ಬೇಜಾರಾಯ್ತಾ? ಯೋಗ ನಿದ್ರೆ ಮಾಡಿ. ಟೆಲಿಗ್ರಾಮಲ್ಲಿ ಆ ಯೋಗ ನಿದ್ರೆ ವಿಡಿಯೋ ಹಾಕಿದೆ ನೋಡಿ. ಒಂದು 4 ದಿನ ಅದನ್ನ ನೀವು ಕೇಳಾದ್ಮೇಲೆ ನೀವೇ ಸ್ವತಃ ಆ ಯೋಗ ನಿದ್ರೆ ಮಾಡಬಹುದು. ಪೂರ್ತಿ ದಿನ ನೀವು ಆಕ್ಟಿವ್ ಆಗಿದ್ದೀರಾ. ನಿಮ್ಗೆ ಶಾಕ್ ಆಗ್ತಾ ಇದೆ. ನಿಮ್ಮಲ್ಲಿ ಬದಲಾವಣೆ ಕಂಡು ನೀವೇ ಗಾಬರಿ ಆಗಿದ್ದೀರ. ನೆನಪಿಟ್ಕೊಳ್ಳಿ, ನೀವು ಎಷ್ಟು ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸ್ತೀರಿ ಅಷ್ಟು ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವು ಪರಮಾತ್ಮನಿಗೆ ಥ್ಯಾಂಕ್ ಯು ನನ್ನ ಶ್ರೀಮಂತನನ್ನಾಗಿ ಮಾಡಿದ್ದಕ್ಕೆ, ಥ್ಯಾಂಕ್ ಯು ನನ್ನನ್ನು ಶ್ರೀಮಂತನನ್ನಾಗಿ ಮಾಡಿದ್ದಕ್ಕೆ ಅಂತ ಕೃತಜ್ಞತೆ ಸಲ್ಲಿಸ್ತಾ ಹೋದ್ರೆ ನಿಮ್ಮ ಶ್ರೀಮಂತಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ನನ್ನನ್ನು ಸಾಧಕನನ್ನಾಗಿ ಮಾಡಿದ್ದಕ್ಕೆ ಅಂತಂದ್ರೆ ನಿಮ್ಮ ಆ ಸಾಧನೆ ದಿನ ಹತ್ರ ಬರ್ತಾ ಹೋಗುತ್ತೆ. ಮೊದಲೇ ನೀವು ಥ್ಯಾಂಕ್ ಯು ಹೇಳಬೇಕು. ನಿಮ್ಗೆ ಏನು ಬೇಕಲ್ಲ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳಬೇಕು. ಓಕೆನಾ? ಆಯ್ತು, ಥ್ಯಾಂಕ್ ಯು ಅಂತ ಹೇಳಿ ಎಷ್ಟು ಸರಿ ಆಗುತ್ತೆ ಥ್ಯಾಂಕ್ ಯು. ನಿಮ್ಗೆ ಏನು ಬೇಕಾಗಿತ್ತಲ್ಲ ಅದು ನಿಮಗೆ ಸಿಕ್ಕಿದೆ, ನೀವು ಪಡ್ಕೊಂಡಿದ್ದೀರ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ. ಓಕೆ ಓಕೆ ಮತ್ತೆ ನಾವು 11 ಗಂಟೆ ಕ್ಲಾಸಲ್ಲಿ ಭೇಟಿ ಆಗೋಣ. 11 ಗಂಟೆಲಿ ನಾನು SSC GD ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಈ SSC GD ಏನಿದೆಲ್ಲ ಸ್ಟೇಟ್ ಗೋರ್ಮೆಂಟ್ಗೂ ಇದೇ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತವೆ. SSC GDದು ಆಯ್ತಾ. SSC GD ನಮ್ಗೆ ಸಂಬಂಧ ಇಲ್ಲ ಅಂತ ಏನಿಲ್ಲ. RRBಗೂ ಇದೇ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತವೆ. ನಾನು ಸಾಲ್ವ್ ಮಾಡಿಸೋಂಥ ಯಾವುದೇ ಎಕ್ಸಾಮ್ ಕ್ವಶನ್ ಇದ್ರೂ ನೀವು ಅಟೆಂಡ್ ಆಗ್ರಿ. ಯಾಕಂದರೆ ಎಲ್ಲ ಎಕ್ಸಾಮ್ಗೂ ಮೆಂಟಲಿಟಿ ಒಂದೇ ಇರುತ್ತೆ. ಓಕೆ ಓಕೆ ಡೇ 17 ಇವತ್ತು ನೋಡಿ. 18, 19, 20, 21 ಇನ್ನು 4 ದಿನ ಇದೆ. ನಿಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಓಕೆ, ನಿಮ್ಮ ಲೈಫಲ್ಲಿ ಏನೇ ನಡೀತಾ ಇದ್ರೆ ಅದು ಒಂದು ಪ್ಲ್ಯಾನ್ ಆಗಿ ನಡೀತಾ ಇದೆ. ಆ ಜಸ್ಟ್ ಪರಮಾತ್ಮನಿಗೆ ಥ್ಯಾಂಕ್ ಯು ಹೇಳಿ. ಅವನೇನೋ ಪ್ಲ್ಯಾನ್ ಮಾಡಿದ್ದಾನೆ, ಥ್ಯಾಂಕ್ ಯು ಹೇಳಿ. ನೀವು ಅಂದ್ಕೊಂಡದ್ದು ಆಗದೆ ಇದ್ರೂ ಥ್ಯಾಂಕ್ ಯು ಹೇಳಿ. ಯಾಕಂದರೆ ಅವನೇನೋ ದೊಡ್ಡದು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನಂತ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. 11 ಗಂಟೆ ಮತ್ತು 4 ಗಂಟೆ ಕ್ಲಾಸಲ್ಲಿ ಭೇಟಿ ಆಗೋಣ ಆಯಿತಾ. ಓಕೆ, ಥ್ಯಾಂಕ್ ಯು ರೀ. ಎಲ್ಲರಿಗೂ ಒಳ್ಳೆಯದಾಗಲಿ.